ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 2. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 184ನೇ ಪುಟ. ಶೀರ್ಷಿಕೆ ಸತ್ಯವೇದವನ್ನು ಅಧ್ಯಯನ ಮಾಡುವುದಕ್ಕೆ. ಈ ದಿನದ ಸತ್ಯವೇದದ ವಾಕ್ಯ: ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನೂ ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ರೋಮಾಪುರದವರಿಗೆ 15ನೇ ಅಧ್ಯಾಯ 4ನೇ ವಚನ. ಈ ಪರಿಶುದ್ಧ ಪುಸ್ತಕವು ಸೈತಾನನ ಆಕ್ರಮಣಗಳನ್ನು ತಾಳಿಕೊಂಡಿದೆ. ಅವನು ದುಷ್ಟಕೂಟದೊಂದಿಗೆ ಸೇರಿಕೊಂಡು ದೈವ ಗುಣ ಸ್ವಭಾವದ ಎಲ್ಲವನ್ನೂ ಕಾರ್ಮುಗಿಲು ಮತ್ತು ಅಂಧಕಾರದಲ್ಲಿ ಮುಚ್ಚಿದ್ದಾನೆ. ಆದರೆ ದೇವರು ತನ್ನ ಸ್ವಂತ ಅದ್ಭುತ ಶಕ್ತಿಯಿಂದ ಈಗಿನ ಆಕಾರದಲ್ಲಿ, ಈಗಿನ ಸ್ಥಿತಿಯಲ್ಲಿ ಈ ಪರಿಶುದ್ಧವಾದ ಗ್ರಂಥವನ್ನು ಸಂರಕ್ಷಿಸಿದ್ದಾನೆ. ಪರಲೋಕ ದಾರಿಯನ್ನು ತೋರಿಸುವ ಒಂದು ನಕ್ಷೆ ಅಥವಾ ಮಾರ್ಗದರ್ಶಿ ಪುಸ್ತಕವು ಇದಾಗಿದೆ. ಈ ಪುಸ್ತಕವನ್ನು ಬಿದ್ದುಹೋದ ಲೋಕದ ನಿವಾಸಿಗಳಿಗೆ ಮಾರ್ಗದರ್ಶಿಯಾಗಿ ಕೊಡಲಾಗಿದೆ. ಹೌದು, ಒಂದು ಉಯಿಲಿನ ಮೂಲಕ ಕೊಡಲಾಗಿದೆ. ಅದರ ನಿಯಮಗಳನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ಪಾಲಿಸುವ ಮೂಲಕ ಒಂದೇ ಒಂದು ಆತ್ಮವೂ ಅದರ ದಾರಿಯನ್ನು ಕಳೆದುಕೊಳ್ಳುವುದಿಲ್ಲ. ಕ್ರಿಸ್ತನ ಹಿಂಬಾಲಕರು ಈಗಿನ ಕಾಲದಲ್ಲಿ ಸತ್ಯವೇದವನ್ನು ಅಧ್ಯಯನ ಮಾಡಬೇಕಾದಷ್ಟು ಪ್ರಾಮುಖ್ಯವಾದ ಸಮಯ ಹಿಂದೆಂದೂ ಇರಲಿಲ್ಲ. ಮೋಸಗೊಳಿಸುವ, ವಂಚಿಸುವ ಪ್ರಭಾವವು ಎಲ್ಲ ಕಡೆಯಲ್ಲೂ ಇದೆ. ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತನಾದ ಯೇಸುವಿನಲ್ಲಿ ನೀವು ಸಲಹೆ ಕೇಳುವುದು ಅಗತ್ಯವಾಗಿದೆ. ನಿನ್ನ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂದು ದಾವೀದನು ಪ್ರಕಟಿಸಿದ್ದಾನೆ. ಎಷ್ಟು ಜನರು ಪಾಪಕ್ಕೆ, ದ್ರೋಹಕ್ಕೆ ಒಳಗಾಗುತ್ತಾರೆ ಅಲ್ಲವೇ? ಯಾಕಂದರೆ ಅವರು ದೇವರ ವಾಕ್ಯವನ್ನು ಪ್ರಾರ್ಥನಾಪೂರ್ವಕವಾದ ಅಧ್ಯಯನದಿಂದ ಪಾಪದ ದುಷ್ಟತೆಯನ್ನು ಮತ್ತು ಅದನ್ನು ಹೇಗೆ ದೃಢನಿಶ್ಚಯದಿಂದ ವಿರೋಧಿಸುವುದು ಎಂಬುದನ್ನು ಅವರು ಅರಿತುಕೊಂಡಿಲ್ಲ, ಕಂಡುಕೊಂಡಿಲ್ಲ. ಅವರನ್ನು ಶೋಧನೆಯು ಆವರಿಸಿದಾಗ ಕಾವಲುಗಾರನಿಲ್ಲದಂತೆ ಇರುತ್ತಾರೆ ಮತ್ತು ಶತ್ರುಗಳ ತಂತ್ರಗಳ ಬಗ್ಗೆ ಅಜ್ಞಾನವನ್ನು ಹೊಂದಿರುತ್ತಾರೆ. ನಾವು ಅಪಾಯಕಾರಿ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ನಾವು ಈ ಲೋಕಚರಿತ್ರೆಯ ಅಂತ್ಯಕ್ಕೆ ಸಮೀಪಿಸುತ್ತಿರುವಾಗ ದೇವರ ವಾಕ್ಯದೊಂದಿಗೆ ಪರಿಚಿತರಾಗಿರದಿದ್ದರೆ ಸುರಕ್ಷತೆಯೇ ಇರುವುದಿಲ್ಲ. ಅಲುಗಾಡಬಹುದಾದ ಎಲ್ಲವೂ ಅಲುಗಾಡುತ್ತದೆ. ದೇವರ ಮಕ್ಕಳು ತಮ್ಮ ಯಾತ್ರೆಯ ಅತ್ಯಂತ ನಿರ್ಣಾಯಕ ಭಾಗವನ್ನು ತಲುಪಿದ್ದಾರೆ. ಯಾಕಂದರೆ ಸೈತಾನನ ಉರುಳುಗಳು ಮತ್ತು ಮೋಸಗಳು ಎಲ್ಲ ಕಡೆಗಳಲ್ಲಿವೆ ಮತ್ತು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಪ್ರಕಟವಾಗಿರುವಂತೆ ದೇವರ ಮಾರ್ಗದರ್ಶನದೊಂದಿಗೆ ನಾವು ಸುರಕ್ಷಿತವಾಗಿ ಎಡವಿ ಬೀಳದಂತೆ ನಡೆಯಬಹುದು. ಪರಲೋಕದ ಧ್ವನಿಯು ಅದರ ಪರಿಶುದ್ಧ ಪುಟಗಳಿಂದ ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದೆ. ಈ ಲೋಕವನ್ನು ವಿನಾಶಕ್ಕೆ ದೂಡುತ್ತಿರುವ ದುಷ್ಟತನದ ವಿರುದ್ಧ ನಾವು ಸುರಕ್ಷಿತರಾಗಬೇಕೆಂದರೆ ಅದು ದೇವರ ವಾಕ್ಯಕ್ಕೆ ವಿಧೇಯರಾಗುವ ಮೂಲಕ ಮಾತ್ರ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.